ಹಾಯ್ ನನ್ನ ಸ್ಥಿತಾ ಪೂಜಾರಿ ಆ್ಯಂಡ್ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಮ್ಮ ಊರಿನ ಹಬ್ಬ. ಅದಕ್ಕೆ ಬೆಳಿಗ್ಗೆನೆ ಎದ್ದು ನಾನು ಮತ್ತು ಅಮ್ಮ ಇಬ್ಬರು ರೆಡಿಯಾಗಿ ದೇವಸ್ಥಾನಕ್ಕೆ ತೇರಿನ ಪೂಜೆಗಂತ ಹೋತಿತ್ತು. ನಾವು ಅನ್ಕೊಂಡದ್ದು ಇನ್ನೂ ಸ್ವಲ್ಪ ಬೇಗನೆ ಹೋಯ್ಕಂತ, ಬಟ್ ಆಗಿಲ್ಲ. ಎಂತಕ್ಕಂದರೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇದ್ದಿತ್ತು. ಮನೆ ಕೆಲಸನೆಲ್ಲ ಮುಗಿಸಿ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಪ್ರೊಳಗೆ ಆಲ್ಮೋಸ್ಟ್ ಮಧ್ಯಾಹ್ನ 12 ಗಂಟೆ ಹಂಗಾಯ್ದಿತ್ತು. ಅಷ್ಟೊತ್ತಿಗೆ ಹೋದ ಸ್ವಲ್ಪ ಪ್ಲಸ್ ಪಾಯಿಂಟ್ ಐತಿ, ಯಾಕಂದರೆ ಅಲ್ಲಿ ಜನ ಸ್ವಲ್ಪ ಕಮ್ಮಿ ಇದ್ದಿರು. ನಾವು ಆರಾಮಾಗಿ ತೇರು ಪೂಜೆ ಯಾವುದೇ ರಶ್ ಇಲ್ಲದೆ ಒಳ್ಳೆ ರೀತಿಯಂಗೆ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಹೋಗಿ ಒಳ್ಳೆ ರೀತಿಯಂಗೆ ದರ್ಶನ ಮುಗಿಸ್ಕೊಂಡು ಮನೆಗೆ ಬಪ್ಪಂಗಾಯ್ತು. ದೇವಸ್ಥಾನ ಅಂತೂ ಎಷ್ಟು ಚಂದ ಡೆಕೋರೇಷನ್ ಮಾಡಿರಂದ್ರೆ ಕಾಂಬುಕ್ಕೆ 2 ಕಣ್ಣು ಸಾಲದು ಅಷ್ಟು ಚಂದ ಡೆಕೋರೇಷನ್ ಮಾಡಿರ. ಜನನೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇದ್ದಿತ್ತು. ಅಲ್ಲಿ ಊಟ ಸಹ ಇದ್ದಿತ್ತು, ಬಟ್ ನಾವು ಊಟ ಮಾಡೋಕೆ ಹೋಗಿಲ್ಲ. ಎಂತಕ್ಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದಿತ್ತು. ನಾವು ಹೊರಗೆ ಎಂತಾರು ಒಂಚೂರು ಲೈಟಾಗಿ ಸೋಡಾ ಗಿಡ ಕುಡ್ಕೊಂಡು ವಾಪಸ್ ಮನೆಗೆ ಬಂದು ಸಾಯಂಕಾಲದ ಮೇಲೆ ಈಗ ವಾಪಸ್ ಹಬ್ಬಕ್ಕಂತ ಹೊರಟಿತ್ತು. ಮನೆಯವರು ಎಲ್ಲರೂ ಚಂದ ಮಾಡಿ ರೆಡಿ ಮಾಡ್ಕೊಂಡು ಹಬ್ಬಕ್ಕಂತ ಹೊರಟಿತ್ತು. ಆ್ಯಕ್ಚುಲಿ ನಾವು ಈ ಸತಿ ಹೊರಟದ್ದು ಸ್ವಲ್ಪ ಲೇಟ್ ಆಯಿತು. ಪ್ರತಿ ಸತಿ ಸ್ವಲ್ಪ ಬೇಗನೆ ಹೋಗ್ತಿದ್ದಿತ್ತು, ತೇರು ಎಳೂರೊಳಗೆ ಹೋಗ್ತಿತ್ತು. ಬಟ್ ಈ ಸತಿ ನಾವು ಹಾಪ್ರೊಳಗೆ ತೇರು ಎಳ್ದು ಆಲ್ಮೋಸ್ಟ್ ಮೆರವಣಿಗೆನೋ ಅರ್ಧ ದಾರಿ ಬಂದಿದ್ದಿತ್ತು. ನಾವು ಅಲ್ಲೇ ನಿಂತ್ಕೊಂಡು ಮೆರವಣಿಗೆನೆಲ್ಲ ಕಾಣ್ತು ಎಷ್ಟು ಚಂದ ಮಾಡಿರಂದ್ರೆ ನೀವೇ ಕಾಣಿ. ಈ ಸತಿ ಹಬ್ಬ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಇದಿತ್ತು. ನಿಮಗೂ ಇಷ್ಟ ಆಯ್ತಂತ ಅನ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇವತ್ತಿಗೆ ಇಸ್ ಸಾಕು, ಮತ್ತೆ ಸಿಕ್ಕುವ. ಬಾಯ್.